ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಪುಷ್ಯಮಾಸ, ಕೃಷ್ಣ ಪಕ್ಷ, ದಶಮಿ ತಿಥಿ, ಸ್ವಾತಿ ನಕ್ಷತ್ರ, ಸೋಮವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಕುಣಿಗಲ್ ಉತ್ಸವ ವೇದಿಕೆಯಲ್ಲಿ ಗೃಹಲಕ್ಷ್ಮಿ ಹಣ ಸಿಗುತ್ತಿದೆಯಾ ಎಂಬ ಡಿಕೆಶಿ ಪ್ರಶ್ನೆಗೆ ಇಲ್ಲ ಎಂದ ಮಹಿಳೆಯರು. ಅರಸೀಕೆರೆ ರಾಜಕೀಯ ರಣರಂಗ ತಾಕತ್ತಿದ್ದರೆ ಅರಸೀಕೆರೆಯಿಂದ ಸ್ಪರ್ಧಿಸಿ ಎಂದು ಶಿವಲಿಂಗೇಗೌಡ ಗುಡುಗು. 2028 ಚುನಾವಣೆಗೆ ರೇವಣ್ಣಗೆ ಸವಾಲು. ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ, ಹೆಣ ಹೊರೋಕೆ ಹಿಂದಾದ್ರೇನು ಮುಂದಾದ್ರೇನು, ಆದ್ರೆ ಡಿಕೆ ಶಿವಕುಮಾರ್ ನಾನೇ ಮುಂದೆ ಹೊರಬೇಕು, ಸಿದ್ದರಾಮಯ್ಯನವರು ಹಿಂದೆ ಹೊರಲಿ ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ. ಅಶೋಕ್ ಲೇವಡಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ನಾಯಕ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಸರ್ಕಾರ ಜನರ ದೃಷ್ಟಿಯಲ್ಲಿ ಈಗಾಗಲೇ ಸತ್ತಂತಾಗಿದೆ ಎಂದು ಅವರು ಹೇಳಿದರು. ಹೆಣ ಹೊರೋಕೆ ಹಿಂದಾದ್ರೇನು ಮುಂದಾದ್ರೇನು ಅಂತ ನಾವು ಬಿಜೆಪಿಯವರು ಹೇಳ್ತೀವಿ ಎಂದ ಅಶೋಕ್, ಡಿಕೆ ಶಿವಕುಮಾರ್ ತಾನೇ ಮುಂದೆ ಹೊರಬೇಕು, ಸಿದ್ದರಾಮಯ್ಯ ಹಿಂದೆ ಬರಲಿ ಎಂದು ತೀರ್ಮಾನ ಮಾಡಿಕೊಂಡಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಕರ್ನಾಟಕದಲ್ಲಿ ಈವರೆಗೆ ಇದ್ದ ಎಲ್ಲಾ ಮುಖ್ಯಮಂತ್ರಿಗಳಿಗಿಂತ ಸಿದ್ದರಾಮಯ್ಯ ಸರ್ಕಾರವೇ ಹೆಚ್ಚು ಸಾಲ ಮಾಡಿದೆ ಎಂದು ಆರೋಪಿಸಿದರು. ಇದುವರೆಗೂ 2 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಸಾಲ ಮಾಡಲಾಗಿದ್ದು, ಈ ವರ್ಷವೂ 1.10 ಲಕ್ಷ ಕೋಟಿ ಸಾಲ ಮಾಡಲು ನಿರ್ಧಾರವಿದೆ ಎಂದರು. ರಾಜ್ಯವನ್ನು ಸಾಲದ ಸುಳಿಗೆ ತಳ್ಳಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ, ಹೆಣ ಹೊರಕ್ಕೆ ಮುಂದೆ ಆದರೇನು ಹಿಂದೆ ಆದರೆ ಅಂತ ನಾವಂತೀರಿ. ಆದರೆ ಡಿ ಕೆ ಶಿವಕುಮಾರ್ ನಾನೇ ಮುಂದೆ ಹೊರಬೇಕು, ಸಿದ್ದರಾಮಯ್ಯ ಹಿಂದೆ ಹೊರಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ. ಇಷ್ಟು ದಿನ ಮುಂದೆ ಓದ್ತಿದ್ದೀರಾ, ನಾ ಹಿಂದೆ ಬರ್ತೀನಿ ಅಂತ. ಅಷ್ಟೇ. ಕಾಂಗ್ರೆಸ್ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ, ಪಾಪರಾಗಿದೆ. ನಿಮ್ಗೆ ಗೊತ್ತಿರಲಿ ಕರ್ನಾಟಕದಲ್ಲಿರೋ ಯಾವ್ಯಾವ ಮುಖ್ಯಮಂತ್ರಿ ಇದ್ದರು ಅವರೆಲ್ಲ ಸಾಲ ಎಷ್ಟು ಮಾಡಿದರು. ಅವ್ರು ಸಾಲ ಮಾಡಿದ್ದಾರೆ ಎಲ್ಲರೂ. ಎಸ್.ಎಂ. ಕೃಷ್ಣ, ದೇವರಾಜ ಅರಸು, ಕೆಂಗಲ್ ಅಂತ ಎಲ್ಲರೂ ಸಾಲ ಮಾಡಿದ್ದಾರೆ. ಯಡಿಯೂರಪ್ಪ, ಬೊಮ್ಮಾಯಿ, ಸಿದ್ದರಾಮಯ್ಯ ಒಬ್ಬರೇ ಆ ಎಲ್ಲ ಸಾಲಗಳನ್ನು ಮೀರಿಸ್ಬಿಟ್ಟವರು. ಇದುವರೆಗೂ 2 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಈ ವರ್ಷನೂ ನನಗನ್ಸುತ್ತೆ 1,10,000 ಕೋಟಿ ಏನೋ ಸಾಲ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಅಂದರೆ ಸಾಲದ ಸುಳಿಯಲ್ಲಿ ನಮ್ಮನ್ನು ಸಿಕ್ಕಾಕ್ಸ್ತಾ ಇದ್ದಾರೆ. ಇಷ್ಟಾದ್ಮೇಲೆ ಈ ಸರ್ಕಾರ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಈ ಸರ್ಕಾರ ತೊಲಗೋಗ್ಲಿ ಅನ್ನೋ ತೀರ್ಮಾನ. ಪಿರಿಯಾಪಟ್ಟಣದಲ್ಲಿ ಮೊಬೈಲ್ ಅಂಗಡಿಗೆ ಖದೀಮರು ಕನ್ನ ಹಾಕಿದ ಘಟನೆ ಬೈಲಕುಪ್ಪೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಬಂದ ಕಳ್ಳನು ರಾತ್ರಿ ವೇಳೆ ಅಂಗಡಿಗೆ ನುಗ್ಗಿ ಬೀಗ ಮುರಿದು ಕಳ್ಳತನ ನಡೆಸಿದ್ದಾನೆ. ಅಂಗಡಿಯೊಳಗಿದ್ದ ಮೊಬೈಲ್ ಫೋನ್ಗಳು, ಆಕ್ಸೆಸರೀಸ್ ಹಾಗೂ ನಗದು ಸೇರಿ ಸುಮಾರು 1 ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ಕಳ್ಳರು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಈ ಮೊಬೈಲ್ ಅಂಗಡಿ ಆರಂಭವಾಗಿ ಕೇವಲ 1 ವಾರ ಮಾತ್ರ ಕಳೆದಿದ್ದು, ಹೊಸ ಉದ್ಯಮ ಆರಂಭಿಸಿದ್ದ ಅಂಗಡಿ ಮಾಲೀಕರಿಗೆ ಈ ಘಟನೆ ಭಾರೀ ಆಘಾತ ತಂದಿದೆ. ಮಾಹಿತಿ ಪಡೆದ ಬೈಲಕುಪ್ಪೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದಲ್ಲಿ ಕಳ್ಳರ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದೆ. ನನ್ನ ಅಂಗಡಿಲಿ ರಾತ್ರಿ 12 ಗಂಟೆಯಲ್ಲಿ ಕಳ್ತನ ಆಗಿದೆ. ಅಬ್ಬಬ್ಬಾ ಅಂದ್ರೆ ಸುಮಾರು 1 ಲಕ್ಷ ರೂಪಾಯಿ ಮೇಲೆ ಐಟಮ್ಗಳನ್ನ ಕಳ್ತನ ಮಾಡ್ಕೊಂಡು ತಗೊಂಡೋಗಿದ್ದಾರೆ ಕಳ್ಳರು. 1 ಲಕ್ಷದವರೆಗೆ? ಒಂದು ಲಕ್ಷ. ಯಾವಾಗ ಓಪನ್ ಮಾಡಿದ್ವಿ? ಇವಾಗ 1 ವಾರ ಆಯ್ತು ಅಣ್ಣ, ಅಷ್ಟೇನೆ ಓಪನ್ ಮಾಡಿ.
1.5 ಲಕ್ಷ ಗಂಟೆ ಹೋಯ್ತಾ? ಹೋಗೈತೆ ಅಣ್ಣ. ಎಲ್ಲ ಅಂಗಡಿಗೆಲ್ಲ ಹೊಸದಾಗಿ ಐಟಮ್ ಹಾಕಿದ್ದೆ ಇವಾಗಿಂದ. ಪೊಲೀಸ್ ಅವರಿಗೆ ಇವಾಗ ಹೋಗಿದ್ದೀನಿ, CCTV ಫೋಟೋಸ್ ಎಲ್ಲ ತೆಗಿಸ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಈಗ ಹಾಸನದ ಪ್ರಮುಖ ಅರಸೀಕೆರೆಯಲ್ಲಿ ಸುದ್ದಿಗಳು. ಗೃಹಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ KM ಶಿವಲಿಂಗೇಗೌಡ ಅವರು ಮಾಜಿ ಸಚಿವ HD ರೇವಣ್ಣ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಇದು ಕೇವಲ ಮಾತಲ್ಲ, ರಾಜಕೀಯ ಮಹಾಭಾರತದ ಘೋಷಣೆ ಎಂದು ಹೇಳಿದ ಅವರು, ಅರಸೀಕೆರೆಯಲ್ಲಿ ನೆಲೆ ಇಲ್ಲದವರು ಇಲ್ಲಿ ಬಂದು ಸ್ಪರ್ಧಿಸುವ ಕನಸು ಕಾಣುತ್ತಿದ್ದಾರೆ ಎಂದು ಟೀಕಿಸಿದರು. ತಾಕತ್ತಿದ್ದರೆ 2028ರ ಚುನಾವಣೆಗೆ ಅರಸೀಕೆರೆಯಿಂದಲೇ ಸ್ಪರ್ಧಿಸಿ, ಇಲ್ಲಿನ ಜನರೇ ಉತ್ತರ ನೀಡುತ್ತಾರೆ ಎಂದು ರೇವಣ್ಣಗೆ ನೇರ ಪಂಥಾಹ್ವಾನ ನೀಡಿದರು. ಶ್ರೀ ಕನಕದಾಸ ಹಾಗೂ ಸಂಗೊಳ್ಳಿ ರಾಯಣ್ಣ ಆಚರಣೆಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರದ ಅಭಿವೃದ್ಧಿ, ಎತ್ತಿನಹೊಳೆ ನೀರಿನ ವಿಚಾರ, ವಂಶಪಾರಂಪರ್ಯ ರಾಜಕಾರಣದ ವಿರುದ್ಧವೂ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅರಸೀಕೆರೆ ನಿಮ್ಮ ಆಸ್ತಿ ಅಲ್ಲ, ಜನರು ಈಗ ಪ್ರಬುದ್ಧರಾಗಿದ್ದಾರೆ ಎಂದು ಶಿವಲಿಂಗೇಗೌಡ ಹೇಳಿದರು. ವೀರಶೈವರನ್ನು ತೆಗೆದು ಗೌಡರನ್ನು ಹಾಕಿಕೊಂಡು ಹೊಳೆನರಸೀಪುರ ಕ್ಷೇತ್ರ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಅರಸೀಕೆರೆಯ ಜನರ ಶಕ್ತಿ ಏನೆಂಬುದು ಚುನಾವಣೆಯಲ್ಲಿ ಸ್ಪಷ್ಟವಾಗಲಿದೆ ಎಂದು ಶಿವಲಿಂಗೇಗೌಡ ಹೇಳಿದರು. ಕ್ಷೇತ್ರ ತಗೊಂಡೋಗಿ ಬರೀ ಒಕ್ಕಲಿಗರು ಕ್ಷೇತ್ರ ಮಾಡ್ಕೋಬೇಕು ಅಂತ ಹೇಳಿ ದುದ್ದ ಹೋಬಳಿಲಿ ಒಕ್ಕಲಿಗರು 90% ಅವರಂತ ದುದ್ದ ಸೇರಿಸ್ಕೊಂಡು, ಶಾಂತಿಗ್ರಾಮ ಸೇರಿಸ್ಕೊಂಡು, ಗಂಡಿನಹಳ್ಳಿ ಸೇರಿಸ್ಕೊಂಡು, ಹಳ್ಳಿ ಮೈಸೂರು ಕೂರ್ಬರು ಅವ್ರಂತ ಹೇಳಿ ತೊಗದತ್ತ ಹರ್ಕೊಂಡು ಹೋಗುದು. ನಿಮ್ದೊಂದು ಕ್ಷೇತ್ರ ಮಾಡ್ಕೊಂಡು ನೀವು ಒಬ್ಬರು ಗೆದ್ದು ಸಾಕು ಅಂತ ಹೇಳಿ ಮಾಡ್ಕೊಂಡ್ರಲ್ಲ, 14 ಕೋಟಿ ಸೋತಂತ ನನ್ನಂತ ಪಾಪಿನ ಮತ್ತೆ ಕ್ಷೇತ್ರ ಇಲ್ದಂಗ್ ಮಾಡಿದ್ರಲ್ಲ, ತಗೊಂಬಂದು ಗಣಸಿ ಹೋಬಳಿನ ಅರಸೀಕೆರೆಗೆ ಹಾಕಿ ನೀವೇ ಹೇಳಕ್ ಶುರು ಮಾಡಿರಲ್ಲ. ಅದು ಎಲ್ಲ ವೀರಶೈವರ ಕ್ಷೇತ್ರ. ನಿನಗಿನ್ನ ಇಲ್ಲಪ್ಪ, ನಿನ್ನ ಯಾವನ್ನ ಒಂದು MLC ಮಾಡೋಣ ಅಂತ ಹೇಳಿದ್ರಲ್ಲ, ದೇವೇಗೌಡರು ಬಿಟ್ಟು ಒಟ್ಟೆ ಹಾಕಿಲ್ಲ ಅಂತಂದ್ರು. ಹೇಗೆ ಹಾಕಿದ್ ಗಣಸಿ ಹೋಬಳಿನಂಗೆ? ಗಣಸಿ ಹೋಬಳಿ ಅಂಗ್ರಿ ಹಾಕಿದ್ ನನ್ಗೆ ಓಟ ಈಗ ಹೋಗಿ ಹಾಕ್ಸ್ಕೊಂಡ್ರಿ. ಅಲ್ಲೇನು ಮೊದ್ಲಿಂದ ಪಾರ್ಟಿ, ಆ ಪಾರ್ಟಿ ಹೊಸ 30 ಹೊಸ ಇತ್ತ ಬರ್ತದೆ. ನನಗೆ ಮುಕ್ಕಾಲು ಮಗ ಗಣಸಿ ಹೋಬಳಿ ನನ್ಗೆ ಓಟ್ ಕೊಟ್ಟಾರೆ, 9,000 ಲೀಡ್ ಕೊಟ್ಟಿದ್ದಾರೆ. ಸುಮ್ಮನೆ ಕೊಟ್ಟಾರ? ಇದೆಲ್ಲ ಬೇಡ. ಈ ಕತೆ ಕಟ್ ಮಾಡಿ. ಈಗ ಇದೊಂದು ಸಂದರ್ಭ ನೆನ್ನೆ ನಡೆದುತ್ತಲ್ಲ, ಎಲ್ಲಾರ ಅಂತ ಕೊಡ್ಬೇಕಲ್ಲ, ಅದನ್ನ ಈಗ ಎಲ್ಲ ತೀರ್ಸ್ಕೊಂಡಿದೀನಿ, ಈಗ ಮಾತಾಡಿದೀನಿ. ಇದು ಶುರುವಾಗುತ್ತೆ. ಇದು ಇಲ್ಲಲ್ಲ ರಾಜಕೀಯ. ನೋಡೋಣ, ಇದು ರಣರಂಗ ಮಹಾಭಾರತ ಇವತ್ತು ಘೋಷಣೆ ಮಾಡಿದ್ದೀನಿ. ತಾಕತ್ತಿದ್ರೆ ಬರಲಿ ಇಲ್ಲಿಗೆ, ಅದೇನಾಗುತ್ತಾ ಅದು ನೋಡೋಣ. ಆ ಯುದ್ಧ ಸಿದ್ದರಾಮಣ್ಣ ನೇತೃತ್ವ, DK ಶಿವಕುಮಾರ್ ನೇತೃತ್ವ, ಎಲ್ಲ ಸಮಾಜದ ನೇತೃತ್ವದಲ್ಲಿ ನನಗೆ ಗೊತ್ತಿದೆ. ನನಗೆ ಇದೇ ವೇದಿಕೆಯಲ್ಲಿ, ಇದೇ ಜಾಗದಲ್ಲಿ ಶ್ರೇಯಸ್ ಪಟೇಲ್ ಚುನಾವಣೆಯಲ್ಲಿ ಮುಂದೆ ನಾನು ಶಿವಲಿಂಗೇಗೌಡನ ಮಂತ್ರಿ ಮಾಡ್ತೀನಿ ಅಂತೇಳಿ ಸಿದ್ದರಾಮಣ್ಣ ನುಡಿದೋಗಿದ್ದಾರೆ. ಅದರಂತೆ ಸಿದ್ದರಾಮಣ್ಣ ನಡ್ಕತ್ತಾರೆ, ಸಿದ್ದರಾಮಣ್ಣ ನಡೀತಾರೆ. ಒಳ್ಳೆ ವಾತಾವರಣ ಬರುತ್ತೆ. ಇನ್ನೂ ಅರಸೀಕೆರೆ ಕ್ಷೇತ್ರ ಈ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಆ ಶಕ್ತಿಯ ಭಗವಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗಿದೆ, ಅದನ್ನ ಮಾಡ್ತೀನಿ. ನೀವು ಯಾರಾದ್ರೂ ಸ್ವಲ್ಪ ಅಲ್ಪ ಏನಾರು ಈ ಸಣ್ಣ ಪುಟ್ಟ ಕೆಲಸಗಳಾಗದೇ ಇದ್ದಾಗ ಸ್ವಲ್ಪ ಮಾತಿನ ವ್ಯತ್ಯಾಸಗಳಿಂದ ನೊಂದಿದ್ರೆ ಅದನ್ನ ಸರಿಪಡಿಸಿಕೊಂಡು ಎಲ್ಲ ಭದ್ರವಾದಂತ ಬುನಾದಿಯನ್ನ ಈ ಅರಸೀಕೆರೆಯಲ್ಲಿ ಕಟ್ಟಣ, ಎಲ್ಲ ಅಣ್ತಮ್ಮಂದ್ರು ಹೋಗೋಣ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ, ಸಿದ್ದರಾಮಣ್ಣ ಸದ್ಯಕ್ಕೆ ಈ ರಾಜ್ಯದ ರಾಜಕಾರಣದಲ್ಲಿ ಅವರೇ ಎಷ್ಟು ದಿನಗಳನ್ನು ಆಗಿರ್ತಕ್ಕಂಥ ಮುಖ್ಯಮಂತ್ರಿಯನ್ನ ಕೀರ್ತಿಗೆ ಅವರು ಬಂದಿದ್ದಾರೆ. ಅದು ಶಾಶ್ವತವಾಗಿ ಉಳ್ಕೊಳ್ಳಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಸಿದ್ದರಾಮಣ್ಣಂತ ಒಬ್ಬ ಸರಳ ಸಜ್ಜನಿಕೆಯ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಮತ್ತೊಬ್ಬ ಈ ದೇಶದಲ್ಲಿ ರಾಜ್ಯದಲ್ಲಿ ಹುಡ್ತಾರೆ ಅಂತಕ್ಕಂಥ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆಯಲ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಮಗನೇ ತಂದೆಯನ್ನು ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಹಿರಿಸಾವೆ ಪಟ್ಟಣದ ಕೆರೆಬೀದಿ ನಿವಾಸಿ ಸತೀಶ್ ಮೃತ ದುರ್ದೈವಿ. ಅವರ ಪುತ್ರ ರಂಜಿತ್ ಕೊಲೆ ಆರೋಪಿ. ಸತೀಶ್ ಹಾಗೂ ಪತ್ನಿ ನಿರ್ಮಲಾ ನಡುವೆ ವೈಮನಸ್ಸಿನಿಂದ ಪ್ರಕರಣ ನ್ಯಾಯಾಲಯದ ಹಂತದಲ್ಲಿತ್ತು. ಸತೀಶ್ ತಾಯಿ ಪುಟ್ಟಮ್ಮ ಅವರೊಂದಿಗೆ ಹಿರಿಸಾವೆ ಮನೆಯಲ್ಲಿ ವಾಸವಾಗಿದ್ದರು. ಸಂಜೆ ಮನೆಗೆ ಬಂದ ರಂಜಿತ್ ತಂದೆಯೊಂದಿಗೆ ಜಗಳವಾಡಿ ಆಕ್ರೋಶದಲ್ಲಿ ಕಬ್ಬಿಣದ ರಾಡ್ನಿಂದ ತಲೆಗೆ ಹೊಡೆದಿದ್ದಾನೆ. ಪರಿಣಾಮ ಸತೀಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆ ಕುರಿತು ಹಿರಿಸಾವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಯನ್ನು ವಶಕ್ಕೆ ಪಡೆದು ತನಿಖೆ ಮುಂದುವರಿಸಲಾಗಿದೆ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರಿನ ಹೆಚ್ಚಾಗುತ್ತಿದ್ದ ಶ್ರೀಗಂಧ ಕಳ್ಳತನ ಪ್ರಕರಣಗಳ ಕುರಿತು ನೂತನ SP ಜಿತೇಂದ್ರ ಕುಮಾರ್ ದಯಾಮ್ ಅವರು ತಕ್ಷಣ ಕ್ರಮಕ್ಕೆ ಸೂಚಿಸಿದ್ದರು. ಇದರ ಹಿನ್ನೆಲೆಯಲ್ಲಿ ಬಸವನಹಳ್ಳಿ ಪೊಲೀಸ್ ಠಾಣೆ ಪಿಎಸ್ಟಿಗಳಾದ ಕೀರ್ತಿಕುಮಾರ್ ಹಾಗೂ ಅಜರುದ್ದೀನ್ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಿ ಕಾರ್ಯಾಚರಣೆ ನಡೆಸಲಾಯಿತು. ಸಿಬ್ಬಂದಿಗಳಾದ ರವೀಂದ್ರ, ಲಿಂಗಮೂರ್ತಿ, ಮಧುಸೂದನ್ ಅವರ ಸಹಕಾರದಿಂದ ಆಂಜನೇಯ, ಸುಬ್ರಹ್ಮಣ್ಯ ಹಾಗೂ ಸಂಜಯ್ ಎಂಬ 3 ಆರೋಪಿಗಳನ್ನು ಬಂಧಿಸಲಾಗಿದೆ.
ಆರೋಪಿಗಳಿಂದ ಸುಮಾರು 5 ಲಕ್ಷ ರೂಪಾಯಿ ಮೌಲ್ಯದ ಶ್ರೀಗಂಧ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಕೆಟಿಎಂ ಬೈಕ್ ವಶಪಡಿಸಿಕೊಳ್ಳಲಾಗಿದೆ. ಈ ಯಶಸ್ವಿ ಕಾರ್ಯಾಚರಣೆಗೆ ಮಾರ್ಗದರ್ಶನ ನೀಡಿದ ಎಸ್ಪಿ ಜಯಕುಮಾರ್, ಡಿವೈಎಸ್ಪಿ ನಾಗರಾಜು ಹಾಗೂ ಸಿಪಿಐ ವಿಜಯ್ ಕುಮಾರ್ ಬಿರಾದಾರ್ ಅವರು ಬಸವನಹಳ್ಳಿ ಪೊಲೀಸರನ್ನು ಶ್ಲಾಘಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮೆಸ್ಕಾಂ ಅಧಿಕಾರಿಗಳ ವಿರುದ್ಧ ಇಂಧನ ಸಚಿವ ಕೆಜೆ ಜಾರ್ಜ್ ಗರಂ ಆಗಿದ್ದಾರೆ. ವಿದ್ಯುತ್ ಸಂಪರ್ಕ ಸಂಬಂಧಿಸಿದ ಸಮಸ್ಯೆ ಪರಿಶೀಲನೆ ವೇಳೆ ಹಳೆ ಮೀಟರ್ ಸರೆಂಡರ್ ಮಾಡಿ ಹೊಸ ಸ್ಮಾರ್ಟ್ ಮೀಟರ್ ಅಳವಡಿಸಬೇಕು ಎಂದು ಅಧಿಕಾರಿಗಳು ತಿಳಿಸಿದರು. ಇದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವ ಜಾರ್ಜ್, ಹಳೆ ಮೀಟರ್ ಬೆಂಕಿಯಿಂದ ಹಾನಿಯಾಗಿದ್ದು ಅದನ್ನೇ ಮರುಸ್ಥಾಪಿಸಬೇಕು ಎಂದು ಸೂಚಿಸಿದರು. ಹೊಸ ಮೀಟರ್ ಯಾಕೆ ಬೇಕು ಎಂದು ಪ್ರಶ್ನಿಸಿದ ಅವರು, ಅಧಿಕಾರಿಗಳ ಸೂಚನೆ ಮೇರೆಗೆ ಹೊಸ ಕನೆಕ್ಷನ್ಗೆ ಅಪ್ಲೈ ಮಾಡಿರುವುದಕ್ಕೂ ತರಾಟೆಗೆ ತೆಗೆದುಕೊಂಡರು. ಹಳೆ ಮೀಟರ್ ಅಳವಡಿಸಿ ಸಮಸ್ಯೆ ತಕ್ಷಣ ಪರಿಹರಿಸಬೇಕು ಎಂದು ಮೆಸ್ಕಾಂ ಅಧಿಕಾರಿಗಳಿಗೆ ಸಚಿವರು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ಒಳ್ಳೆ ಇದ್ರೆ ನಾನು ಬೇರೆ ಯಾವ್ದು ನೋಡುದಿಲ್ಲ, ನಿಮ್ಗೆ ಬೇರೆ ಒಳ್ಳೆ ಕೆಲಸಕ್ಕೆ ಬೇರೆ ಕಡೆ ಹಾಕೊಡ್ತೀನಿ ಅಷ್ಟೇ. ಯಾಕೆ 7 days ಯಾಕೆ ಸರ್ ಮೀಟರ್ ಡ್ರಾ ಮಾಡಿ ಮೀಟರ್ ಕನೆಕ್ಷನ್ ಹಾಕಿ ಸ್ಮಾರ್ಟ್ ಮೀಟರ್ ಒಂದು ಬೆಂಕಿ ಬಿದ್ದು ವಾಪಸ್ ಹೋಗಿ ಏನ್ ಮಾಡ್ಬೇಕಾದ್ರೆ ಸ್ಮಾರ್ಟ್ ಮೀಟರ್ ಹೊಸ ಕನೆಕ್ಷನ್ಗೆ, ಹಳೆ ಕನೆಕ್ಷನ್ಗೆ ಎಲ್ಲಿ ಸ್ಮಾರ್ಟ್ ಮೀಟರ್ ಬರ್ತದೆ? ನೀವು ಕೊಟ್ಟ ಹೊಸ ಕನೆಕ್ಷನ್ ಯಾಕೆ ಶಿಫ್ಟಿಂಗ್ ಅವ್ರ ಹಂಗೆಲ್ಲ ಹೇಳ್ತಾರೆ, ಅವ್ರಿಗೆ ಹೇಳ್ತೀನಿ ಹೊಸ ಕನೆಕ್ಷನ್ ಅಲ್ಲ, ಹಳೆ ಕನೆಕ್ಷನ್ ಇಲ್ಲ. ಹೊಸ ಕನೆಕ್ಷನ್ ನ್ಯೂ ಕನೆಕ್ಷನ್ ಮೊದಲು ಅವ್ರು ಇತ್ತಲ್ಲ ಕೊಡಲ್ಲ ಅಂದ್ರೆ ಶಿಫ್ಟಿಂಗ್ ಕೇಳ್ತೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ಹಳೇದು ನಡೆಸ್ತಾ ಇದ್ರು, ಬೆಂಕಿ ಬಂದ್ಬಿಟ್ಟು ಇದು ಆಯ್ತಮ್ಮ, ಬೆಂಕಿ ಬಂದ್ಬಿಟ್ಟು ಹೋಗಿದೆ, ಅದನ್ನ ನೀವು ಹೊಸ ಕನೆಕ್ಷನ್ ಯಾಕೆ ಮಾಡ್ಬೇಕು? ಹಳೆಯಿಂದ ಬೆಂಕಿ ಬಂದು ಹಾಕ್ಬಿಟ್ಟು ಹೊಸ ಕನೆಕ್ಷನ್ ಕೊಟ್ಟಿರೋದು ಅಲ್ರಿ, ನೀವ್ ಹೇಳೋದಕ್ಕೆ ಅವ್ರಿಗೆ ಹೊಸ ಕನೆಕ್ಷನ್ ಅಪ್ಲಿಕೇಶನ್ ಹಾಕಿದ್ದಾರೆ ನೋಡ್ರಿ, ನಿಮ್ ಮನೆಯಲ್ಲಿರೋದು ದಯವಿಟ್ಟು ತೆಗಿಬಿಡಿ. ಈಗ ಗದಗ ಜಿಲ್ಲೆಯ ರಾಜ್ಯ ಮತ್ತು ಗದಗ ತಾಲೂಕಿನ ರಾಷ್ಟ್ರೀಯ ಐತಿಹಾಸಿಕ ಸುದ್ದಿಗಳು. ಲಕುಂಡಿ ಗ್ರಾಮದಲ್ಲಿ ಮನೆ ನಿರ್ಮಾಣಕ್ಕಾಗಿ ಪಾಯ ತೆಗೆಯುವ ವೇಳೆ ಬಂಗಾರದ ನಿಧಿ ಪತ್ತೆಯಾಗಿ ರಾಜ್ಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ರೀತಿ ಕುಟುಂಬದವರು ಅಡಿಪಾಯ ತೆಗೆಯುತ್ತಿದ್ದಾಗ ಸುಮಾರು 470 ಗ್ರಾಂ ತೂಕದ ಅಂದಾಜು 65 ಲಕ್ಷ ಮೌಲ್ಯದ ಚಿನ್ನಾಭರಣಗಳಿಂದ ತುಂಬಿದ ಬಿಂದಿಗೆ ಸಿಕ್ಕಿದೆ. ಇದು ಪುರಾತನ ನಿಧಿಯೇ ಅಥವಾ ಕುಟುಂಬದ ಪೂರ್ವಜರು ಹೂತಿಟ್ಟ ಚಿನ್ನವೇ ಎಂಬ ಬಗ್ಗೆ ಗ್ರಾಮದಲ್ಲಿ ಗೊಂದಲ ಉಂಟಾಗಿದೆ. ಮಹತ್ವದ ವಿಷಯವೆಂದರೆ ಕುಟುಂಬಸ್ಥರು ಯಾವುದೇ ವಿವಾದಕ್ಕೆ ಆಸ್ಪದ ನೀಡದೆ ತಕ್ಷಣ ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಿ ಚಿನ್ನವನ್ನು ಸರ್ಕಾರಿ ವಶಕ್ಕೆ ಒಪ್ಪಿಸಿದ್ದಾರೆ. ಅವರ ಈ ಪ್ರಾಮಾಣಿಕ ನಡೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಕುಣಿಗಲ್ ಉತ್ಸವದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಿ ನಟಿ ಕಿಚ್ಚ ಸುದೀಪ್ ಅವರನ್ನು ಸನ್ಮಾನಿಸಿದರು. ಈ ವೇಳೆ ಗೃಹಲಕ್ಷ್ಮಿ ಯೋಜನೆ ಕುರಿತು ಮಾತನಾಡಿದ ಡಿಕೆಶಿ, ಗೃಹಲಕ್ಷ್ಮಿ ಹಣ ಎಲ್ಲರಿಗೂ ಸಿಗುತ್ತಿದೆಯೇ ಎಂದು ಸಾರ್ವಜನಿಕರನ್ನು ಪ್ರಶ್ನಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಮಹಿಳೆಯರು ಏಕಸ್ವರದಲ್ಲಿ ಇಲ್ಲ ಎಂದು ಕೂಗಿದ್ದು, ಕಾರ್ಯಕ್ರಮದ ವೇದಿಕೆಯಲ್ಲೇ ಅಸಮಾಧಾನ ವ್ಯಕ್ತವಾಯಿತು. ಮಹಿಳೆಯರ ಈ ಪ್ರತಿಕ್ರಿಯೆ ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನದಲ್ಲಿ ಸಮಸ್ಯೆಗಳಿವೆ ಎಂಬುದನ್ನು ಸ್ಪಷ್ಟಪಡಿಸಿದೆ. ಸಾರ್ವಜನಿಕರ ಸ್ಪಂದನೆಗೆ ಗಮನಹರಿಸಿದ ಡಿಕೆಶಿ ಸಮಸ್ಯೆಗಳನ್ನು ಸರಿಪಡಿಸುವ ಭರವಸೆ ನೀಡಿದರು. ಉತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೋರಾಗಿದ್ದು, ರಾಜಕೀಯ ಹೇಳಿಕೆಗಳು ಚರ್ಚೆಗೆ ಗ್ರಾಸವಾಗಿವೆ. ನೀವೆಲ್ಲ ಉಚಿತವಾಗಿ ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದಿರ್ತಾರೆ. ಎಲ್ಲರಿಗೂ ಕೂಡ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀವಿ ತಾನೆ. ಎಲ್ಲರಿಗೂ ಕೂಡ 200 ಯೂನಿಟ್ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ ತಾನೆ.
ಬಹಳ ಸಂತೋಷ. ಕೆಲವ್ರಿಗೆ ಸಿಗದೆ ಇರಬಹುದು, ಅದು ಬೇರೆ ವಿಚಾರ. 100ಕ್ಕೆ ಕೋಗಿಲು 99 ಲೇಔಟ್ ತೆರವು ವಿಚಾರದಲ್ಲಿ ಜನರಿಗೆ ಸರ್ಕಾರ ಇವತ್ತು ಹಾಗೂ ಈ ಕಾಂಗ್ರೆಸ್ ಯೋಜನೆ ನಾಯಕರ ವಿರುದ್ಧ ತಲುಪ್ತಾ ಇದೆ. ಬಿಜೆಪಿ ನಾಯಕ ಎಸ್ಆರ್ ವಿಶ್ವನಾಥ್ ತೀವ್ರ ಆರೋಪ ಮಾಡಿದ್ದಾರೆ. ಸರ್ಕಾರದ ಜಾಗಗಳಲ್ಲಿ ನಿರ್ಮಾಣವಾದ ವಾಸಿಂ ಬಡಾವಣೆ, ಫಕೀರ್ ಬಡಾವಣೆಗಳಿಗೆ ಕಾಂಗ್ರೆಸ್ ಮುಖಂಡರ ಹೆಸರೇ ಇರುವುದು ಎಲ್ಲರಿಗೂ ತಿಳಿದ ಸಂಗತಿ ಎಂದು ಹೇಳಿದರು. ಇವು ಸಚಿವ ದಮೀರ್ ಅಹಮದ್ ಖಾನ್ ಅವರ ಆಪ್ತರಿಗೆ ಸಂಬಂಧಿಸಿದ ಬಡಾವಣೆಗಳು ಎಂದು ಆರೋಪಿಸಿದರು. ತೆರವು ಕಾರ್ಯಾಚರಣೆ ವೇಳೆ ಯಾವುದೇ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂದು ಟೀಕಿಸಿದ ಅವರು, ಮಾಧ್ಯಮಗಳಲ್ಲಿ ಸುದ್ದಿ ಬಂದ ನಂತರ 165 ಕುಟುಂಬಗಳಿಗೂ ಮನೆ ನೀಡುವುದಾಗಿ ಆತುರದ ಘೋಷಣೆ ಮಾಡಿದ್ದಾರೆ ಎಂದರು. ಪೂರ್ವ ಪರಿಶೀಲನೆ ಅಥವಾ ತನಿಖೆ ಇಲ್ಲದೆ ತೆರವು ನಡೆಸಿರುವುದು ಸರ್ಕಾರದ ಅಸಡ್ಡೆತನವನ್ನು ತೋರಿಸುತ್ತದೆ ಎಂದು ವಿಶ್ವನಾಥ್ ಆಕ್ರೋಶ ವ್ಯಕ್ತಪಡಿಸಿದರು. ಅವರ ಎಡಬಲ ಓಡಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಮುಖಂಡರೇ, ವಿಶೇಷವಾಗಿ ವಾಸಿಂ ಅಂತೇಳಿ ಅವನದೇ ಲೇಔಟ್ ಹೆಸರಿಟ್ಬಿಟ್ಟಾನೆ ಗೌರ್ಮೆಂಟ್ ಜಾಗದಲ್ಲಿ, ವಾಸಿಂ ಬಡಾವಣೆ ಮತ್ತು ಫಕೀರ್ ಬಡಾವಣೆ ಅಂತೇಳಿ. ಇದು ಅವ್ರ ಗಮನಕ್ಕಿದೆ, ಅದು ಇಲ್ಲ ಅಂತಲ್ಲ. ಆ ತೆರವು ಮಾಡೋವಂಥ ಸಂದರ್ಭದಲ್ಲಿ ಆ ಸಚಿವರು ಕೂಡ ಯಾವುದೇ ಹೇಳಿಕೆಗಳನ್ನು ಕೊಡಲಿಲ್ಲ, ಸ್ಥಳ ಪರಿಶೀಲನೆಯನ್ನು ಮಾಡಲಿಲ್ಲ ಮತ್ತು ಯಾವುದೇ ಮಾಧ್ಯಮದವ್ರ ಕೈಗೂ ಕೂಡ ಸಿಕ್ಕಿರಲಿಲ್ಲ. ಅವರು ಯಾವಾಗ ಒಂದ್ಸರಿ ಸರ್ಕಾರ ತೆರವು ಮಾಡ್ತು, ಮಾಧ್ಯಮಗಳಲ್ಲಿ ಬರೋಕ್ಕೆ ಶುರುವಾಯಿತು, ಕೇರಳದಲ್ಲಿ ಮತ್ತು ಅಲ್ಲಿನ ರಾಜಕಾರಣಿಗಳ ಪ್ರವೇಶ ಆಯಿತು. ಇಲ್ಲಿನ ನಮ್ಮ ಮುಖ್ಯಮಂತ್ರಿಗಳ ಆದಿಯಾಗಿ ಭಾಳ ತುರ್ತಾಗಿ ಕ್ರಮ ತಗೊಬೇಕು. ಅಷ್ಟು ಜನಕ್ಕೆ 165 ಕುಟುಂಬಗಳೇನೈತೆ ಅಷ್ಟು ಜನಗಳು ಕೂಡ ನಾವು ಪುನರ್ವಸತಿಯನ್ನು ಕಲ್ಪಿಸ್ತೀವಿ ಅಂತ ಕೇಳಿ ಅರಾತುರಿಯಲ್ಲಿ ಮೀಟಿಂಗ್ಗಳನ್ನು ಮಾಡಿ ಅದರಲ್ಲಿ ವಸತಿ ಸಚಿವರು ಇವರು ಎಲ್ಲ ಸೇರಿಕೊಂಡು ಅನೌನ್ಸು ಮಾಡ್ತಾರೆ. ಅನೌನ್ಸ್ ಮಾಡೋದ್ರ ಜೊತೆಯಲ್ಲಿ ಅವ್ರ ಪೂರ್ವಾಪರನೂ ವಿಚಾರಿಸೋದೇ ಇಲ್ಲ. ಅವ್ರು ಯಾರು ನಾವು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಮಾಧ್ಯಮಗಳಲ್ಲಿ ಬಂದಿರೋದು ಅವರು ವಿದೇಶಿಯರಿಂದ ಬಂದಿರೋರು, ಬಾಂಗ್ಲಾದೇಶಿಗಳು, ರೋಹಿಂಗಿಗಳು, ಇವರೆಲ್ಲ ಪೂರ್ವಾಪರ ತನಿಖೆ ಮಾಡಬೇಕು ಅಂದರೂ ಕೂಡ ಯಾವುದೇ ಹೇಳಿಕೆಗಳನ್ನು ಕೊಡಲಿಲ್ಲ. ಅವ್ನು ತನಿಖೆ ಮಾಡ್ತೀವಿ ಅಂತ ಹೇಳಿಲ್ಲ. ಅಷ್ಟು ಜನಕ್ಕೆ ಅಹಮದಾಬಾದ್ನ ಸಬರ್ಮತಿ ನದಿ ತೀರದಲ್ಲಿ ಸೋಮವಾರ ನಡೆದ ಅಂತಾರಾಷ್ಟ್ರೀಯ ಪತಂಗೋತ್ಸವ 2026 ಅನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಜರ್ಮನಿಯ ಚಾನ್ಸಲರ್ ಫ್ರಿಡ್ರಿಕ್ ಮೆರ್ಫ್ ಉಪಸ್ಥಿತರಿದ್ದು, ಇಬ್ಬರೂ ಸೇರಿ ಪತಂಗ ಹಾರಿಸುವ ಮೂಲಕ ಉತ್ಸವಕ್ಕೆ ಮೆರುಗು ನೀಡಿದರು. ಇದಕ್ಕೂ ಮುನ್ನ ಸಬರ್ಮತಿ ಆಶ್ರಮಕ್ಕೆ ಭೇಟಿ ನೀಡಿ ಮಹಾತ್ಮ ಗಾಂಧೀಜಿ ಅವರಿಗೆ ಗೌರವ ಸಲ್ಲಿಸಿದರು. ಪತಂಗೋತ್ಸವ ಸ್ಥಳದಲ್ಲಿ ಮಹಿಳಾ ಕೈಗಾರಿಕಾ ಕಾರ್ಮಿಕರೊಂದಿಗೆ ಸಂವಾದ ನಡೆಸಿ ಪತಂಗ ತಯಾರಿಕೆಯ ಬಗ್ಗೆ ಮಾಹಿತಿ ಪಡೆದರು. ಗುಜರಾತ್ ಸರ್ಕಾರದ ಪ್ರಕಾರ 50 ದೇಶಗಳಿಂದ 135 ಪತಂಗಕಾರರು ಹಾಗೂ ದೇಶದ ವಿವಿಧ ಭಾಗಗಳಿಂದ ಸುಮಾರು 1000 ಪತಂಗಾಸಕ್ತರು ಭಾಗವಹಿಸಿದ್ದಾರೆ. ಪತಂಗಕಾರರು ರಾಜ್ಕೋಟ್, ಸೂರತ್, ಧೋಳವೀರ ಹಾಗೂ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಭೇಟಿ ನೀಡಿದ್ದಾರೆ. ಉತ್ಸವ ಜನವರಿ 14ರವರೆಗೆ ನಡೆಯಲಿದ್ದು 5 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಆಗಮಿಸುವ ನಿರೀಕ್ಷೆಯಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಕುಣಿಗಲ್ ಉತ್ಸವ ವೇದಿಕೆಯಲ್ಲಿ ಗೃಹಲಕ್ಷ್ಮಿ ಹಣ ಸಿಗುತ್ತಿದೆಯಾ ಎಂಬ ಡಿಕೆಶಿ ಪ್ರಶ್ನೆಗೆ ಇಲ್ಲ ಎಂದ ಮಹಿಳೆಯರು. ಅರಸೀಕೆರೆ ರಾಜಕೀಯ ರಣರಂಗ ತಾಕತ್ತಿದ್ದರೆ ಅರಸೀಕೆರೆಯಿಂದ ಸ್ಪರ್ಧಿಸಿ ಎಂದು ಶಿವಲಿಂಗೇಗೌಡ ಗುಡುಗು. 2028 ಚುನಾವಣೆಗೆ ರೇವಣ್ಣಗೆ ಸವಾಲು. ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ, ಹೆಣ ಹೊರೋಕೆ ಹಿಂದಾದ್ರೇನು ಮುಂದಾದ್ರೇನು, ಆದ್ರೆ ಡಿಕೆ ಶಿವಕುಮಾರ್ ನಾನೇ ಮುಂದೆ ಹೊರಬೇಕು, ಸಿದ್ದರಾಮಯ್ಯನವರು ಹಿಂದೆ ಹೊರಲಿ ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ. ಆರ್ ಅಶೋಕ್ ಲೇವಡಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.